ದೀಪರ ಮತದಲ್ಲಿ ಯಾವ ಆಕ್ಷೇಪಗಳನ್ನ ಆಚಾರ್ಯರು ಮಾಡಿದ್ರು ಅದರ ಬಗ್ಗೆ ನೋಡ್ತಾ ಇದ್ವಿ. ಅದರಲ್ಲಿ ವಾಕ್ಯಾರ್ಥ ರತ್ನಮಾಲಾ ಟಿಪ್ಪಣಿಯಲ್ಲಿ ಕೆಲವು ವಿಷಯಗಳು ಆಗ್ತಾ ಇತ್ತು. ಅದರಲ್ಲಿ ತತ್ವ ನಿರ್ಣಯ ಟೀಕೆಯಲ್ಲಿ ಅಂದ್ರೆ ಜಯತೀರ್ಥ ಗ್ರಂಥದಲ್ಲಿ ವೇದನ ಅನ್ನುವ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ವೇದನ ಅಂದ್ರೆ ಏನು ಅಂದ್ರೆ ಸುಖ ಮತ್ತು ದುಃಖ ಅಂತ. ಆದ್ರೆ ಇಲ್ಲಿ ಈ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ಕೇವಲ ದುಃಖಕ್ಕೆ ವೇದನೆ ಅಂತ ಕರೀತಾರೆ. ಅದಕ್ಕೆ ಹೇಳಿದ್ರು ಇಲ್ಲ, ಅದು ಕೆಲವು ಬೌದ್ಧರ ಮತದಲ್ಲಿ ವೇದನ ಅನ್ನೋ ಶಬ್ದಕ್ಕೆ ಎರಡೂ ತಗೊಂಡಿದ್ದಾರೆ, ಸುಖ ಮತ್ತು ದುಃಖ ಅಂತ. ಕೆಲವರು ತಗೊಂಡಿಲ್ಲ. ಹಾಗಾಗಿ ತತ್ವ ನಿರ್ಣಯ ಗ್ರಂಥದ ಟೀಕೆಯಲ್ಲಿ ಜಯತೀರ್ಥರು ಹೇಳಿದ್ದು ಇನ್ನೊಂದು ಬೌದ್ಧರ ಮತದ ಒಂದು ಭಾಗದಲ್ಲಿ ಏನು ಒಪ್ಕೊಂಡಿದ್ದಾರೆ ಆ ವಿಷಯವನ್ನ ಅಂತ. ಇದೊಂದು ವಿಷಯ. ಅಷ್ಟೇ ಅಲ್ಲ, ಇನ್ನೊಂದು ಸಮರ್ಥನೆಯನ್ನ ಕೊಡ್ತಾರೆ. ಯಾಕೆ ಅದು ಬೌದ್ಧರ ಮತ ಇನ್ನೊಂದದು? ಎಲ್ಲ ಬೌದ್ಧರು ಈ ವೇದನೆ ಅಂತಂದ್ರೆ ದುಃಖ ಒಂದೇ ಅಥವಾ ದುಃಖ ಸುಖ ಎರಡೂ ಸೇರಿಸ್ಕೊಳ್ಬೇಕು ಅಂತ ಇಲ್ಲ. ಕೆಲವ್ರ ಮತದಲ್ಲಿ ದುಃಖ ಒಂದೇ. ಯಾಕೆ ಹಾಗೆ ಅಂದ್ರೆ ಅತಯೇವ ದುಃಖಾಭಾವಂ ಸುಖಂ ಚಾಹು ಇತ್ಯತ್ರ ಅನುವ್ಯಾಖ್ಯಾನೇ ಉಕ್ತಮಿತಿ ನ ವಿರೋಧ ಇತಿ ತಟ್ಟೀಕಾ ವ್ಯಾಖ್ಯಾನೇವ ಗುರುಚರಣೈರುಕ್ತಮಿತಿ. ಅಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಒಂದು ವಿಷಯ ಹೇಳಿದೆ, ದುಃಖಾಭಾವಂ ಸುಖಂ ಚಾಹು ಅಂತ ಬಂತು. ಇದು ಜೈನ ಮತದ ಅನುವಾದದ ಸಂದರ್ಭದಲ್ಲಿ ಬಂದಿದೆ. ಈ ದುಃಖಾಭಾವ ಸುಖ, ಸುಖ ಅಂದ್ರೆ ಏನು? ಅದು ದುಃಖಾಭಾವ. ಸುಖ ಅಂತ ಒಂದು ಪ್ರತ್ಯೇಕ ಇಲ್ಲ, ಇರೋದು ದುಃಖ, ಆ ದುಃಖ ಇಲ್ಲ ಅನ್ನೋದೇ ಸುಖ ಅಷ್ಟೇ. ಹಾಗಾದ್ರೆ ಸುಖ ಅಂತ ಒಂದು ದುಃಖಕ್ಕಿಂತ ಬೇರೆ ಯಾರು ವಸ್ತು ಅಂತ ಇಲ್ಲ, ಅದು ಎರಡೂ ಒಂದೇ. ಎರಡೂ ಒಂದೇ, ನಾನು ಸುಖ ದುಃಖ ಒಂದೇ ಅಂತ ಹೇಳ್ತಾ ಇಲ್ಲ. ದುಃಖ ದುಃಖಾಭಾವ ಅಂದ್ರೆ ಬೆಳಕು ಬೆಳಕಿನ ಅಭಾವ, ಕತ್ತಲೆ ಅಂತಿಲ್ಲ. ಬೆಳಕು ಬೆಳಕಿನ ಅಭಾವ, ಬೆಳಕಿಲ್ಲ ಅಂದ್ರೆ ಕತ್ತಲೆ ಅಷ್ಟೇ. ಕತ್ತಲೆ ಅಂತ ಒಂದು ವಸ್ತುನ ಹುಡ್ಕೊಂಡು ಹೋಗೋದ್ ಬೇಡ. ಅದೇ ನೋಡಿ, ಕತ್ತಲೆ ಇಲ್ಲ ಅನ್ನೋದು ಬೆಳಕು ಅಂತ ಹೇಳಲ್ಲ. ಕತ್ತಲೆ ಅಂತ ಒಂದಿದೆ, ಕತ್ತಲೆಯ ಅಭಾವ ಬೆಳಕಲ್ಲ, ಬೆಳಕು ಅಂತ ಒಂದು ವಸ್ತು ಇದೆ. ಈ ತರ. ಹಾಗೆ ಇಲ್ಲಿ ದುಃಖ ಅನ್ನೋದಿದೆ, ದುಃಖ ಇಲ್ಲ ಅಂತ ಆದ್ರೆ ಅದು ಸುಖ ಅಂತ ಅನಿಸ್ಕೊಳತ್ತಷ್ಟೇ. ಸುಖ ಅಂತ ಒಂದು ವಸ್ತು ಸಿಗಲ್ಲ, ಅದೊಂದು ಭಾವ ವಸ್ತು ಅಲ್ಲ. ಈಗ ಎರಡು ಪುಸ್ತಕ ಇದೆ, ಇದು ಒಂದು ಇದು ಒಂದು, ಎರಡು ಭಾವ ವಸ್ತುಗಳು ಎರಡಿದೆ ಅಂತ ಹೇಳಿ. ಆದ್ರೆ ಇಲ್ಲಿ ಹಾಗೆ ಹೇಳ್ತಾರೆ, ಒಂದು ಭಾವ ಒಂದಿದೆ, ಇನ್ನೊಂದು ಅದರ ಇಲ್ಲದೆ ಇರೋ ರೂಪ ಅಷ್ಟೇ, ಹೊರತು ಅದು ಇನ್ನೊಂದು ವಸ್ತು ಅಂತಲ್ಲ. ಅದ್ರ ಸುಖಕ್ಕೂ ದುಃಖಕ್ಕೂ ಯಾವ ತರ ಸಂಬಂಧ ಇದೆ ಅಂದ್ರೆ, ದುಃಖ ಅನ್ನೋದೊಂದು ವಸ್ತು ಇದೆ, ದುಃಖ ಇಲ್ಲ ಅಂದ್ರೆ ಅದೇ ಅಂತ. ಆ ಸಂದರ್ಭದಲ್ಲಿ ಅನುವ್ಯಾಖ್ಯಾನದಲ್ಲಿ ಯಾವ ಅಭಿಪ್ರಾಯದಿಂದ ಸುಖ ಮತ್ತೆ ದುಃಖಗಳ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನು ವಿವರಿಸಿದ್ದಾರೆ. ಹಾಗಾಗಿ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅವರ ಮತವನ್ನ ಹೇಳ್ಬೇಕಾದ್ರೆ ವೇದನ ಅನ್ನೋ ಶಬ್ದದಿಂದ ಕೇವಲ ದುಃಖವನ್ನ ಹೇಳಿದ್ರೆ ತಪ್ಪಿಲ್ಲ. ಯಾಕೆ ಸುಖ ಅಂತ ಇನ್ನೊಂದು ಪ್ರತ್ಯೇಕ ಇಲ್ಲ ಅವರ ಸಿದ್ಧಾಂತದಲ್ಲಿ ಅಂತ ಈ ಅಭಿಪ್ರಾಯದಿಂದ ಅಲ್ಲಿ ವಿವರಿಸಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಬಗ್ಗೆ ವಿಶೇಷವಾಗಿ ಅಂದ್ರೆ ದುಃಖ ಅಭಾವಂ ಸುಖಂ ಚಾಹು ಅಂತ ಕೇವಲ ಈ ಜೈನಮತ ಅನುವಾದದ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ಹಿಂದೆ ಬೌದ್ಧ ಪರೀಕ್ಷೆ ಮಾಡ್ಬೇಕಾದ್ರೆ, ಬೌದ್ಧ ಪರೀಕ್ಷೆ ಅಂದ್ರೆ ಈ ಮಾಧ್ವ ಪರೀಕ್ಷೆ ಅಂತ ಇಟ್ಕೊಳ್ಳೋಣ. ಮಾಧ್ವ ಪರೀಕ್ಷೆ ಅಂದ್ರೇನು? ಮಧ್ವಾಚಾರ್ಯ ಹೇಳಿದ ಮತ ಸರಿ ಇದೆಯಾ ಇಲ್ವಾ, ಅವರ ವಿಷಯ ಸರಿ ಇದೆಯಾ ಇಲ್ವಾ ಅಂತ ಚಿಂತನೆ ಮಾಡೋದು. ಅದನ್ನ ಪರೀಕ್ಷೆ ಮಾಡಿ ಅಂದ್ರೆ ಚಿಂತನೆ ಮಾಡಿ ಅದನ್ನ ಖಂಡನೆ ಮಾಡ್ಬೇಕು, ಒಂದ ಮಂಡನೆ ಮಾಡ್ಬೇಕು, ಎರಡಲ್ಲೂ ಒಂದು. ಆತರ ಬೌದ್ಧ ಪರೀಕ್ಷೆ ಅಂತಂದ್ರೆ ಬೌದ್ಧರು ಹೇಳಿದ ವಿಷಯವನ್ನು ತಗೊಂಡು ಅದು ಯುಕ್ತಂ ನವ, ಸರಿ ಇದೆಯಾ ಇಲ್ವಾ ಅನ್ನುವ ಒಂದು ಚಿಂತನೆ ಮಾಡಿ ಅದನ್ನ ಎಲ್ಲಿ ಮಾಡಿದ್ದಾರೆ? ಓಂ ಸಮುದಾಯ ಉಭಯ ಹೇತುಕೇಪಿ ತದಪ್ರಾಪ್ತಿ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಇದು 2ನೇ ಅಧ್ಯಾಯದಲ್ಲಿ ಬರುತ್ತೆ, 2ನೇ ಪಾದ, 2ನೇ ಅಧ್ಯಾಯ. ಅಲ್ಲಿ ಪ್ರತಿಯೊಂದು ದರ್ಶನಗಳ ಖಂಡನೆ ಮಾಡಿದ್ದಾರೆ. ಅವರು ನ್ಯಾಯಶಾಸ್ತ್ರದವರು ಅಥವಾ ಬೌದ್ಧ ಅಂದ್ರೆ ಬುದ್ಧ ಮತ ಅನುಯಾಯಿಗಳಾಗ್ಬಹುದು, ಜಿನ ಮತ ಅನುಯಾಯಿಗಳಾಗ್ಬಹುದು, ಅದ್ವೈತ ಮತ ಆಗ್ಬಹುದು, ಸಾಂಖ್ಯ ಮತ ಆಗ್ಬಹುದು, ಇವೆಲ್ಲರ ಖಂಡನೆ ಅಲ್ಲಿ ಬರುತ್ತೆ ವಿಸ್ತಾರವಾಗಿ. ಅಲ್ಲಿ ತಿಳ್ಕೊಳ್ಬೇಕು ಅಂತ ಬರುತ್ತೆ. ಇಷ್ಟಾದ್ಮೇಲೆ ಇಲ್ಲಿ ರೂಪ ಅನ್ನೋ ಶಬ್ದದಿಂದ ಕೇವಲ ರೂಪ ಅಷ್ಟೇ ತಗೊಳ್ಬೇಡಿ, ಅದರಿಂದ ಸ್ಕಂಧವನ್ನ ತಗೊಳ್ಳಿ. ಸ್ಕಂಧ ಅಂತಂದ್ರೆ ಅದರ ವಿಭಾಗಗಳು, ರೂಪ, ರಸ, ಗಂಧ, ಸ್ಪರ್ಶ ಅಂತ ಹೇಳಿದ್ವಿ, ಆ ವಿಭಾಗ. ಇನ್ನಷ್ಟೇ ಅಂದ್ರೆ ರೂಪ ಅನ್ನೋ ಒಂದು ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ರೂಪ ಅಂದ್ರೆ ವಿಷಯ ಪದಾರ್ಥ ಅಂತ. ವಿಷಯ ಪದಾರ್ಥ ಅಂದ್ರೆ ಈಗ ನಾವು ಮೊಬೈಲ್ ನೋಡ್ತೀವಿ ಅಥವಾ ಪುಸ್ತಕ
ಏನೇನು ಸುತ್ತಮುತ್ತ ನಾವು ಅನುಭವಿಸ್ತೀವಿ ಆ ವಸ್ತುಗಳನ್ನ ಇಟ್ಕೊಂಡು ಇದನ್ನೆಲ್ಲ ವಿಷಯ ಪದಾರ್ಥಗಳು ಅಂತ ಕರೀತೀವಿ. ಅಂದ್ರೆ ಹೇಳ್ತೀವಿ ವಿಷಯ ಪದಾರ್ಥ ಬೇಕು. ಏನದು ವಿಷಯ ಪದಾರ್ಥ ಅಂದ್ರೆ ರೂಪ್ಯತೆ ಯತ್ ತತ ರೂಪಂ. ಅಂದ್ರೆ ಯಾವುದು ನಮ್ಮನ್ನ ಅಧರ್ಮ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದೆಯೋ ಅದೆಲ್ಲ ವಿಷಯ ಪದಾರ್ಥ. ರೂಪ್ಯತೆ ನಮ್ಮ ವ್ಯಕ್ತಿತ್ವನೇ ಹಾಗೆ ಬದಲಾಗಿ ಹೋಗುತ್ತೆ, ಅಧರ್ಮ ಮಾರ್ಗದಲ್ಲಿ ಹೋಗ್ಬಿಡುತ್ತೆ. ಅದಕ್ಕೆ ಕಾರಣವಾದದ್ದು ಯಾವುದು? ಅಂಥ ಪದಾರ್ಥಗಳು ವಿಷಯ ಪದಾರ್ಥ, ಅದನ್ನ ರೂಪ ಅಂತ ಕರೀತಾರೆ. ರೂಪ್ಯತೆ ಏಭಿಹಿ ಇತಿ ಅಥವಾ ರೂಪ್ಯತೆ ಯತ್ ತತ್ ರೂಪಂ ಅಂತ ಈ ಎರಡು ರೀತಿ ಆ ಶಬ್ದಗಳಿಗೆ ಅರ್ಥವನ್ನ ಬಿಡಿಸ್ತಾರೆ. ಅದರಿಂದ ಎರಡು ಅರ್ಥ. ಒಂದು ರೂಪ್ಯತೆ ಯತ್ ತತ್ ರೂಪಂ, ಯಾವುದು ನಮಗೆ ವಿಷಯವಾಗ್ತಾ ಇದೆಯೋ ಗೊತ್ತಾಗ್ತಾ ಇದೆಯೋ ಅದಕ್ಕೆ ರೂಪ ಅಂತ ಕರೀತಾರೆ. ರೂಪ ಗೊತ್ತಾಗುತ್ತೆ, ರಸ, ಗಂಧ, ಸ್ಪರ್ಶ, ಶಬ್ದ. ಈಗ ಎಲ್ಲೋ ಒಂದ್ ಕಡೆ ಫ್ಯಾನ್ ಶಬ್ದ ಬರ್ತಾ ಇದೆ, ಫ್ಯಾನ್ ಇಂದ ಶಬ್ದ, ಅದನ್ನ ರೂಪ ಅಂತ ಕರೀತಾರೆ. ಯಾಕೆ? ನಮ್ಗದ್ ವಿಷಯ ಆಗ್ತಾ ಇದೆ, ನಮ್ಮ ಕಿವಿಗೆ ಕೇಳಿಸ್ತಾ ಇದೆ. ಇನ್ನು ಕಣ್ಣಿಗೆ ನೋಡ್ತಾ ಇದೀವಿ ಸುತ್ತಮುತ್ತಲು, ಇದು ರೂಪ, ಅದು ನಮ್ಗೆ ಸ್ಪಷ್ಟ. ಇನ್ನು ರಸ, ರಸವೂ ಕೂಡ ರೂಪ ಅಂತ ಅನಿಸ್ಕೊಳ್ಳುತ್ತೆ, ಅದು ವಿಶೇಷ. ನಮಗ್ ಸಾಮಾನ್ಯವಾಗಿ ರೂಪ ಅದೇನೋ ಬಣ್ಣ ಅನ್ನೋ ಅರ್ಥದಲ್ಲಿ ಗೊತ್ತು. ರಸವನ್ನ ರೂಪ ಅಂತ ಹೆಂಗ್ ಕರೆಯೋದು ಅಂದ್ರೆ ರೂಪ ಅನ್ನೋ ಶಬ್ದಕ್ಕೆ ವಿಷಯ ಅಂತ ಅರ್ಥ ಅಷ್ಟೇ ಇದೆ. ಎಲ್ಲಾ ಕಡೆ ರೂಪ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತೆ, ಇಲ್ಲಿ ಇನ್ನೊಂದು ಅರ್ಥ ಇದೆ, ರೂಪ ಅನ್ನೋದಕ್ಕೆ ವಿಷಯ. ಯಾವುದು ನಮಗೆ ಯಾವ ಯಾವ ಇಂದ್ರಿಯಕ್ಕೆ ಗೋಚರ ಆಗ್ತಾ ಇದೆಯೋ ಅದನ್ನ. ಹಾಗೆ ಮನಸ್ಸಿಗೆ ಯಾವುದು ರೂಪ, ಮನಸ್ಸಿಗೆ ಏನ್ ತೋರತ್ತೋ ಮನಸ್ಸಿನಲ್ಲಿ ಯೋಚಿಸ್ತಾ ಇದೀವಿ ಏನೋ, ಅದೆಲ್ಲ ಮನಸ್ಸಿಗೆ ರೂಪ ಅಂತ ಅನಿಸ್ತದೆ. ಹಾಗೆ ರೂಪ ಅನ್ನೋ ಶಬ್ದಕ್ಕೆ ವಿಷಯ ಅಂತ ಒಂದರ್ಥ. ಮತ್ತೊಂದು ರೂಪ್ಯತೆ ಏಭಿ, ಯಾವುದರಿಂದ ವಿಷಯ ತಿಳಿಯತ್ತೋ ಅದು, ಅಂದ್ರೆ ಇಂದ್ರಿಯಗಳು. ಈಗ ಕಣ್ಣಿನಿಂದ ರೂಪವನ್ನು ತಿಳ್ಕೊಳ್ತೀವಿ. ಹಾಗಾದ್ರೆ ಯಾವುದರಿಂದ ರೂಪ ತಿಳ್ಕೊಳ್ತೀವಿ? ನಮ್ಮ ಕಣ್ಣಿನಿಂದ, ಚಕ್ಷುರಿಂದ ಇದರಿಂದ, ಅದಕ್ಕೂ ರೂಪ ಅಂತ ಕರೀತೀವಿ. ಯಾವುದರಿಂದ ಶಬ್ದವನ್ನ ಗ್ರಹಣ ಮಾಡ್ತೀವೋ ಅದಕ್ಕೂ ರೂಪ, ಅಂದ್ರೆ ನಮ್ಮ ಕಿವಿಗೆ, ಶ್ರವಣೇಂದ್ರಿಯಕ್ಕೆ. ಹೀಗೆ ಆಯಾಯ ಇಂದ್ರಿಯಗಳಿಗೆ, ಆಯಾಯ ಇಂದ್ರಿಯಗಳು ಗ್ರಹಿಸುವ ಪದಾರ್ಥಗಳಿಗೆ ಎರಡಕ್ಕೂ ರೂಪ ರೂಪ ಅನ್ನುವ ಶಬ್ದವನ್ನ ಬಳಸೋದಿದೆ. ಹಾಗಾಗಿ ರೂಪ ಅಂದ್ರೆ ಬಣ್ಣ ಅಂತ ಅರ್ಥ, ರೂಪ ಅಂದ್ರೆ ಆಕಾರ ಅಂತ ಅರ್ಥ, ಇಷ್ಟೇ ಹೊರತು ಬೇರೆ ಯಾವ ಅರ್ಥನೂ ಇಲ್ಲ. ಅದನ್ನ ರೂಪ ಅಂದ್ರೆ ರಸಗಂಧ ಸ್ಪರ್ಶಗಳನ್ನ ಹೇಗೆ ತಗೊಳ್ಳೋದು, ಇದ್ಯಾವುದು ಪ್ರಶ್ನೆ ಬರಲ್ಲ. ಇಲ್ಲಿ ಬೌದ್ಧರ ಬಳಕೆಯಲ್ಲಿರುವಂತಹ ರೂಪ ಶಬ್ದ ಇದೆ, ಅದಕ್ಕೆ ಇಷ್ಟೊಂದು ಅರ್ಥವನ್ನ ಟಿಪ್ಪಣಿಕಾರ ಬಿಡಿಸಿದ್ದಾರೆ. ಇದು ನಮಗೂ ಸಮ್ಮತ. ಯಾವ ವಿಷಯದಲ್ಲಿ ರೂಪ ಅನ್ನೋ ಶಬ್ದಕ್ಕೆ ಈ ತರ ಅರ್ಥ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅವರು ಬಳಸುವಂತಹ ರೂಪ ಶಬ್ದದ ಅರ್ಥ ಸರಿ ಇರಬಹುದು, ಆದ್ರೆ ಶಬ್ದದ ಅರ್ಥ ಸರಿ ಅಂತ ಕೂಡ ಅವ್ರ ಸಿದ್ಧಾಂತ ಸರಿ ಅಂತ ಅರ್ಥ, ಸಿದ್ಧಾಂತ ತಪ್ಪಿದೆ. ಅಂದ್ರೆ ನಾವು ಹಿಂದಕ್ಕೆ ನೋಡಿದ್ವಿ, ವಿಜ್ಞಾನವಾದಿ ಬೌದ್ಧರು ಹೇಗೆ ಹೇಳ್ತಾರೆ, ಶೂನ್ಯವಾದಿ ಬೌದ್ಧರು ಇವರು ಹೇಗೆ ಹೇಳ್ತಾರೆ. ಎಲ್ಲರೂ ಕೂಡ ಕ್ಷಣಿಕತ್ವಸ್ಯ ವೇದನ, ಅವ್ರಿಗೆ ಜ್ಞಾನ ಮತ್ತೆ ಧ್ಯಾನ ಎರಡಿದ್ರೆ ಸಾಕು ಮುಕ್ತಿ ಅಂತ ಹೇಳ್ತಾರೆ. ಆದ್ರೆ ಯಾವ ಜ್ಞಾನ ಯಾವ ಧ್ಯಾನ ಅದು ಸರಿ ಹೇಳಿಲ್ಲ. ಅವರು ಧ್ಯಾನ ಜ್ಞಾನ ಒಪ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಯಾವ್ದರ ಜ್ಞಾನ ಪಡಿಬೇಕು, ಯಾವ್ದನ್ನ ತಿಳ್ಕೊಳ್ಬೇಕು, ಯಾವ್ದನ್ನ ಧ್ಯಾನ ಮಾಡ್ಬೇಕು ಸರಿ ಹೇಳಿ, ಅದರಲ್ಲಿ ಎಡವಟ್ಟೆ. ಇಷ್ಟು ಈ ಕ್ಷಣಿಕತ್ವ ವಿಜ್ಞಾನವಾದಿಗಳು ಏನಿದ್ದಾರೆ, ವಿಶೇಷವಾಗಿ ವೈಭಾಷಿಕ ಸೂತ್ರಾಂತಿಗಳು, ಇವರ ಖಂಡನೆ ಇಲ್ಲಿಗೆ ಮುಕ್ತಾಯ ಆಯ್ತು. ಮುಂದಕ್ಕೆ ಹೋಗೋಣ. 177ನೆಯ ಸುಧಾಮೂಲ. ಏವಂ ವೇದ ಬಾಹ್ಯ ಮತಾನಿ ನಿರಾಕೃತ್ಯ ವೈದಿಕಾನಿ ನಿರಾಕುರ್ವಾಣ ಸಾಂಖ್ಯೋಕ್ತಂ ಮೋಕ್ಷ ಸಾಧನಂ ತಾವತ್ ಅನುವದತಿ ಪ್ರಕೃತಿ. ಆಚಾರ್ಯರು ಹಿಂದೆ ಬೌದ್ಧ ಮತ ಖಂಡನೆ ಮಾಡಿ ಮುಕ್ತಾಯ ಮಾಡ್ಬಿಟ್ರು. ತುಂಬಾ ಚಿಕ್ಕದಾಗಿ ಖಂಡನೆ ಮಾಡಿದೆ. ಅದು ಎರಡೆರಡು ಪದವನ್ನು ಉಪಯೋಗಿಸಿ ಒಂದೊಂದು ಮತವನ್ನ ಖಂಡನೆ ಮಾಡಿದೆ. ಚತುಷ್ಪ್ರಕಾರಂ ತತ್ಸೋಕ್ತಂ ಶೂನ್ಯಂ ವಿಜ್ಞಾನಮೇಕಲಂ ಅನುಮೇಯ ಬಹಿಸ್ತತ್ವಂ ಅಂತ ತಥಾ ಪ್ರತ್ಯಕ್ಷ ಬಾಹ್ಯಕಂ ಅಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 2ನೇ ಪಾದ, ಬ್ರಹ್ಮಸೂತ್ರದ 4ನೇ ಅಧ್ಯಾಯ 2ನೇ ಪಾದದಲ್ಲಿ ಮತ್ತೆ ಬೌದ್ಧರ ವಿಷಯವನ್ನ ಹೇಳ್ತಾರೆ. ಆ ಬೌದ್ಧ ಮತ ಅನುವಾದ ಮಾಡಿ ಖಂಡನೆ ಮಾಡ್ತಾರೆ. ಹಾಗಾದ್ರೆ ನಮ್ಗೆ ಎಲ್ಲೆಲ್ಲಿ ಸಿಗತ್ತೆ ಅಂದ್ರೆ ದರ್ಶನದ ಒಂದು ಖಂಡನೆಗಳು ಒಂದು ಈ 2ನೇ ಅಧ್ಯಾಯದಲ್ಲಿ ಸಿಗುತ್ತೆ. 2ನೇ ಅಧ್ಯಾಯ ಬ್ರಹ್ಮಸೂತ್ರದಲ್ಲಿ 2ನೇ ಪಾದ, ಅಲ್ಲಿ ನಮಗೆ ಈ ಇತರ ದರ್ಶನಗಳ ನಿರಾಕರಣೆ ಹೇಗೆ ಅಂತ. ಇದು 3ನೇ ಅಧ್ಯಾಯದಲ್ಲಿ ಇಲ್ಲಿ ವಿದ್ಯಾಧಿಕರಣ ಅಂತ ಹೇಳ್ತೀವಿ. ಇಲ್ಲಿ ಅಲ್ಲಿ ಸಮಯ ಪಾದ ಅಂತ ಕರಿತೀವಿ. 2ನೇ ಅಧ್ಯಾಯ ಸಮಯ ಅಂದ್ರೆ ದರ್ಶನ, ದರ್ಶನ ಅಂತಂದ್ರೆ ಸಿದ್ಧಾಂತಗಳು ಅಂತ. ಇನ್ನು ಸಿದ್ಧಾಂತ ನಾವ್ ಯಾಕೆ ಕರಿಬಾರ್ದು ಅಂದ್ರೆ ಬೇರೆದನ್ನ, ಅವರಿಗೆ ಅಭಿಮತವಾದ ಸಿದ್ಧಾಂತ ಅಷ್ಟೇ. ನಿಜವಾಗಿ ಸಿದ್ಧ ಅಂತ ಅಂದ್ರೆ ಸಿದ್ಧವಾದ ನಿರ್ಣಯ ಏನು ಅದು ಆಚಾರ್ಯರದೆ ಅಷ್ಟೇ, ಜ್ಞಾಪದಲ್ಲ. ಅದಕ್ಕೆ ಅಂತ್ಯ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮಯವ ಅಂತ ವಾದಿರಾಜರು ಹೇಳಿದ್ರು. ಇದು ಸರಿ. ಇನ್ನು 3ನೇ ಅಧ್ಯಾಯದಲ್ಲಿ ವಿದ್ಯಾಧಿಕರಣದ ಬಗ್ಗೆ ಈಗ ಚರ್ಚೆ ನಡೀತಾರೆ. 4ನೇ ಅಧ್ಯಾಯದಲ್ಲಿ ಮತ್ತೆ ಬೌದ್ಧರ ಬಗ್ಗೆ ಉಲ್ಲೇಖ ಮಾಡ್ತಾರೆ.
ಅಲ್ಲಿ ಬೌದ್ಧರ ಬಗ್ಗೆ ಬರ್ತಾ 2ನೇ ಪಾದದಲ್ಲಿ ಬೌದ್ಧರ ಒಂದು ಉಲ್ಲೇಖ ಇದೆ. ಹಾಗಾದ್ರೆ 3 ಅಧ್ಯಾಯಗಳಲ್ಲಿ ವಿಶೇಷವಾಗಿ ಇತರ ದರ್ಶನಗಳ ವಿಮರ್ಶೆ ಮಾಡಿದ್ರು ಬ್ರಹ್ಮಸೂತ್ರದಲ್ಲಿ. ಅದನ್ನ ಆಚಾರ್ಯರು ಹಾಗೆ ಅಲ್ಲಿ ಜಯತೀರ್ಥರು ವಿಸ್ತಾರವಾಗಿ ವರ್ಣಿಸ್ತಾ ಹೋಗ್ತಾರೆ. ಅದನ್ನ ಮತ್ತೆ ನಮಗೆ ಬೌದ್ಧರ ಒಂದು ವಿಷಯ ಬಂದೇ ಬರುತ್ತೆ. ಈಗ ಸದ್ಯಕ್ಕಿರೋ ಚರ್ಚೆ ಏನಂದ್ರೆ ಮೋಕ್ಷದ ಸ್ವರೂಪದ ಬಗ್ಗೆ ಜಾಸ್ತಿ ಸ್ಟ್ರೆಸ್ ಮಾಡಲ್ಲ. ಅಂದ್ರೆ ಇವ್ರು ಯಾವ ತರ ಮೋಕ್ಷ ಒಪ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸ್ಟ್ರೆಸ್ ಇಲ್ಲ. ಆದ್ರೆ ಮೋಕ್ಷ ಸಿಗಬೇಕು ಅಂದ್ರೆ ಏನ್ ಸಂಪಾದನೆ ಮಾಡ್ಬೇಕ, ಮೋಕ್ಷ ಸಾಧನ ಅಂತ ಏನ್ ಕರಿತೀವಲ್ಲ, ಆ ಸಾಧನಗಳು ಒಬ್ಬೊಬ್ರು ಏನೇನ್ ಹೇಳ್ತಾರೆ ಅಂತ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಅದು ಮೋಕ್ಷ ಹೇಗೆ ಅದ್ರ ಬಗ್ಗೆ ನಿಜ ನಮ್ಮ ಮತದಲ್ಲಿ ಏನ್ ಮೋಕ್ಷ, ಆ ಇದು ಅದ್ವೈತಿಗಳ ಮತದಲ್ಲಿ ಏನ್ ಮೋಕ್ಷ, ಸಾಂಖ್ಯ ಮತದಲ್ಲಿ ಏನು ಮೋಕ್ಷ, ಈ ವಿಷಯ ನಮಗೆ ವಿಶೇಷ ಇದೆಲ್ಲ ಸ್ವಲ್ಪ ಸ್ವಲ್ಪ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದ್ರೆ ವಿಷಯ ಮತ್ತೆ ಹೇಳಲಿಕ್ಕೆ ಹೋಗಲ್ಲ. ಮುಂದಿನ ಅಧ್ಯಾಯದಲ್ಲಿ ಈ ತರ ಇದೆ. ಈ ಸಾಂಖ್ಯ ಮತವನ್ನು ಈಗ ಯಾಕೆ ತಗೊಂಡ್ರು ಆಚಾರ್ಯರು? ಯಾಕೆ ದಿಢೀರ್ ಲಿಂಕೆ ಸಿಗಲ್ಲ. ಹಿಂದೆ ಬೌದ್ಧವಾದ ಖಂಡನೆ ಮಾಡಿ ದಿಢೀರ್ ಅಂತ ಶ್ಲೋಕ ಹೇಗೆ ಪ್ರಾರಂಭ ಆಗುತ್ತೆ? ಪ್ರಕೃತೆ ಪುರುಷಸ್ಯಾಪಿ ವಿವೇಕೋ ಮುಕ್ತಿ ಸಾಧನಂ ಇತಿ ಸಾಂಖ್ಯಾಹ. ಈ ತರ ಸಾಂಖ್ಯರು ಹೇಳ್ಬಿಡ್ತಾರೆ ಅಂತ. ಈ ಹಿಂದಿನವರಿಗೆ ಖಂಡನೆ ಏನು? ಮಾನಾಭಾವಾತ್ ನ ಮುಚ್ಯತೆ, ಪ್ರಮಾಣ ಇಲ್ಲ ಆದ್ರಿಂದ ಜ್ಞಾನದಿಂದ ಮೋಕ್ಷಕ್ಕೆ ಹೋಗಲ್ಲ ಅಂತ ಹೇಳಿ ಮುಗಿಸಿದ್ರು. ಪ್ರಮಾಣ ಇಲ್ಲ ಅದ್ರಿಂದ ಮೋಕ್ಷಕ್ಕೆ ಹೋಗಲ್ಲ ಅಂತ ಒಂದು ಪ್ರಮಾಣ ತೋರಿಸ್ಬೋದಲ್ಲ. ಏನ್ ತೋರಿಸ್ತಾನೆ ಪ್ರಮಾಣ? ಏನು ಇಲ್ಲ ಅಂತ ಹೇಳಿ ಅದನ್ನ ಜಯತೀರ್ಥರು ತುಂಬಾ ಸುಂದರವಾಗಿ ಖಂಡನೆ ಮಾಡಿದ್ರು. ಇದಾಗಿ ಸಾಂಖ್ಯರು ಏನ್ ಹೇಳ್ತಾರೆ ಅಂತ ಈಗ ಬರ್ತಾರೆ. ಸಾಂಖ್ಯರು ಅಂತಂದ್ರೆ ನಮಗೆ ತಲೆಗೆ ಬರೋದು ಸಾಂಖ್ಯಶಾಸ್ತ್ರ. ಸಾಂಖ್ಯ ಅಂದ್ರೆ ಸಾಂಖ್ಯಶಾಸ್ತ್ರ ಅಂದ್ರೆ ಸಂಖ್ಯೆಗೆ ಸಂಬಂಧಪಟ್ಟಿದ್ದು ಸಾಂಖ್ಯ. ಅದು ವಸ್ತುತಃ ಶಾಂಖಾಯನ ಅಂತ ಒಬ್ಬ ಋಷಿ ಇರ್ತಾರೆ. ಆ ಶಾಂಖಾಯನ ಋಷಿಯಿಂದ ಇದು ಮೂಲಭೂತವಾಗಿ ವಿವರಣೆ. ಅದು ಸಿದ್ಧಾಂತ ಭೇದ. ವಸ್ತುತಃ ಸಾಂಖ್ಯ ಶಾಸ್ತ್ರ ಅದು ಕಪಿಲ ಪರಮಾತ್ಮನಿಂದ ಬಂದಿತ್ತು. ಆದ್ರೆ ಆ ಕಪಿಲ ಪರಮಾತ್ಮ ಇಬ್ರು. ಅಂದ್ರೆ ಇಬ್ರು ಅಂತಂದ್ರೆ ಕಪಿಲ ಅಂದ್ರೆ ಇನ್ನೊಬ್ಬನಿಗೂ ಹೆಸರು ಕಪಿಲ ಅಂತಾರೆ. ಹೇಗೆ ಈ ಶೃಂಗಾರ ಪುಂಡಗ ಮತ್ತೆ ಕೃಷ್ಣ ವಾಸುದೇವ ಅಂತ ಕರಿತೀವಿ, ಆ ತರ ಇದು ಒಬ್ಬನೇ ವ್ಯಕ್ತಿ ಅನ್ನೋ ತರ ನಮ್ಗೆ ಅನ್ಸುತ್ತೆ. ವಸ್ತುತಃ ಒಬ್ಬನೇ ಅಲ್ಲ, ಬೇರೆ ಬೇರೆ. ಈ ಇತ್ತೀಚಿನ ಸಾಂಖ್ಯಶಾಸ್ತ್ರ ಅಂತ ಲೋಕದಲ್ಲಿ ಏನ್ ಪ್ರಚಾರ ಇದೆ, ಎಲ್ಲಾ ಕಡೆ ಸಾಂಖ್ಯಶಾಸ್ತ್ರ ಅಧ್ಯಯನ ಅಂತ ಇರುತ್ತೆ. ಎಲ್ಲರೂ ಈ ವಿಶ್ವವಿದ್ಯಾಲಯಗಳಲ್ಲಿ ಸಾಂಖ್ಯಶಾಸ್ತ್ರ ಅಧ್ಯಯನ ಅಂತ ಇರುತ್ತೆ. ಸಾಂಖ್ಯಶಾಸ್ತ್ರದಲ್ಲಿ MA BA ಪದವಿ ಕಟ್ಬೋದು ಅಂತ ಇರುತ್ತೆ. ಅಲ್ಲಿ ಸಾಂಖ್ಯಶಾಸ್ತ್ರ ಅಂದ್ರೆ ಭಾಗವತದ ಸಾಂಖ್ಯಶಾಸ್ತ್ರ ಅಲ್ಲ ಹೇಳೋದು. ಅದು ಸಾಂಖ್ಯಶಾಸ್ತ್ರ ಅಂದ್ರೆ ಕಪಿಲ ಹೇಳಿದ ಸಾಂಖ್ಯಶಾಸ್ತ್ರ. ಅಲ್ಲಿ ಈಶ್ವರ ಕೃಷ್ಣ ಆಸುರಿ ಅಂತ ಕೆಲವರು ಹೆಸರು ಬರುತ್ತೆ. ಸಾಂಖ್ಯ ತತ್ವ ಕೌಮುದಿ ಅಂತ ಇದೆ ಗ್ರಂಥ. ಅದು ವಸ್ತುತಃ ಈ ಬ್ರಹ್ಮಸೂತ್ರಕ್ಕೆ ಅನುಗುಣವಾದ ಸಾಂಖ್ಯಶಾಸ್ತ್ರ ಅಲ್ಲ. ಅದು ತಪ್ಪಿದೆ. ಅದನ್ನ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಖಂಡನೆ ಮಾಡಿದೆ. ಈ ಸಾಂಖ್ಯಶಾಸ್ತ್ರ ವಸ್ತುತಃ ನಮಗ್ ಬೇಕಾಗಿತ್ತು. ಆದ್ರೆ ಯಾವ ಸಾಂಖ್ಯಶಾಸ್ತ್ರ ಸರಿಯಾಗಿದೆ ಅನ್ನೋದನ್ನ ಭಾಗವತಲ್ಲಿ ನಾವು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ತತ್ವ ಇದೆ. ಸಂಖ್ಯಾಶಾಸ್ತ್ರ ಅಂದ್ರೆ 24 ಸಂಖ್ಯೆ ತತ್ವ. ಪ್ರಕೃತಿ, ಪುರುಷ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತ, ಪಂಚತನ್ಮಾತ್ರ, ಇದೆಲ್ಲ ಈ ತರ 25 ಅಥವಾ 26 27 ಇತ್ತೀಚಿನ ಪಾಠಗಳಲ್ಲಿ ಎಷ್ಟು ಸಂಖ್ಯೆಯಲ್ಲಿದೆ ವಸ್ತುತಃ ತತ್ವ. ಇದೆಲ್ಲ ಸಾಂಖ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ಆದ್ರೆ ಇದನ್ನೆಲ್ಲ ಬಿಟ್ಟು ಇವ್ರದೇ ಒಂದು ಸಿದ್ಧಾಂತ ಬೇರೆ. ಏನು ಆಶ್ಚರ್ಯ ಅಂದ್ರೆ ಸಾಂಖ್ಯಶಾಸ್ತ್ರದಲ್ಲಿ ದೇವರನ್ನೇ ಒಪ್ಪಲ್ಲ. ಅದೇ ದೊಡ್ಡ ವಿಷಯ. ಭಗವಂತನ ಒಪ್ಪೋದೇನ ನಾಸ್ತಿಕ ಸಾಂಖ್ಯಶಾಸ್ತ್ರದಲ್ಲಿ. ಅವರು ನಿರೀಶ್ವರ ಸಾಂಖ್ಯ ಪ್ರಸಿದ್ಧಿ. ಯಾರು ದೇವರನ್ನು ಒಪ್ಪಲ್ಲ, ಅವ್ರಿಗೆ ನಿರೀಶ್ವರ ಸಾಂಖ್ಯ. ಸಾಕ್ಷಾತ್ ಭಗವಂತನೇ ಶಾಸ್ತ್ರ ನಿರೀಶ್ವರವಾದ ಹೇಳಿದ್ರೆ ಅದೇ ಮೋಹಕ ಶಾಸ್ತ್ರ ಅಲ್ಲ. ಮೋಹಗೊಳಿಸಲಿಕ್ಕೋಸ್ಕರ ಹೇಳಿದ್ರೆ ದೇವಹೂತಿಗೆ ಉಪದೇಶ ಆಗಿತ್ತು. ಅದರಿಂದ ಅಲ್ಲಿ ಹೇಳೋರು ಆಪ್ತರು, ಕೇಳೋರು ಅಂತ ಯೋಗ್ಯತೆ ಇರೋರು. ಅವ್ರು ಯಾಕೆ ಸ್ವಯಂ ಮಗನಾದವನು ತನ್ನ ತಾಯಿಗೆ ಯಾಕೆ ಮೋಸ ಮಾಡಿ ಹೇಳ್ತಾರೆ? ಅದು ತಪ್ಪು. ಅದರಿಂದ ಮೋಸ ಮಾಡ್ಲಿಕ್ಕೆ ಹೇಳಿದ್ದು ಅಂತ ಬುದ್ಧಾವತಾರದಂತೆ ಅಂತ ಹೇಳೋದು. ಬುದ್ಧ ಹೇಗೆ ಮೋಸ ಮಾಡ್ಲಿಕ್ಕೆ ಹೇಳಿದ್ದು ಬುದ್ಧರೂಪಿ ಪರಮಾತ್ಮ, ಆ ತರ ಕಪಿಲರೂಪಿ ಪರಮಾತ್ಮ ಮೋಸ ಮಾಡ್ಲಿಕ್ಕೆ ಜನರಿಗೆ ಹೇಳಿದ ತಪ್ಪು. ಉಪದೇಶ ಕೊಟ್ಟಿದ್ದು ತನ್ನ ಸ್ವಯಂ ತಾಯಿಗೆ, ಸುಳ್ಳು ಹೇಳಿದ್ದಲ್ಲ. ಈ ವೇದವ್ಯಾಸರು ಮಧ್ವಾಚಾರ್ಯ ಉಪದೇಶ ಕೊಟ್ಟರು. ಮೋಹ ಮಾಡ್ಲಿಕ್ಕೋಸ್ಕರ ಮಧ್ವಾಚಾರ್ಯ ಉಪದೇಶ ಕೊಟ್ಟಿದ್ದಾರೆ, ಅರ್ಥ ಇಲ್ಲ. ಈ ತರ ಆಗುತ್ತೆ. ಅದರಿಂದ
ಸಾಂಖ್ಯಶಾಸ್ತ್ರ ಕಪಿಲ ಹೇಳಿದ್ದು ಕಪಿಲ ಪರಮಾತ್ಮ ಹೇಳಿದ್ದು ಅಂದ್ರೆ ಅದು ಸತ್ಯ. ಆದ್ರೆ ಕಪಿಲ ಪರಮಾತ್ಮನೇ ಸ್ವಯಂ ಹೇಳಿ ತಾನೇ ನಿರೀಶ್ವರವಾದ ದೇವರೇ ಇಲ್ಲ ಅಂತ ಪ್ರತಿಪಾದನೆ ಮಾಡೋದೇ ತುಂಬಾ ಅಸಂಬದ್ಧ. ಒಂದು ವಿಷಯ. ಮತ್ತೊಂದು ಶ್ರೇಷ್ಠರ ಸಾಂಖ್ಯರು ಅಂತ ಕೆಲವರಿದೆ. ಅಂದ್ರೆ ಸಿದ್ಧಾಂತ ದೇವರನ್ನು ಒಪ್ತಾರೆ, ಆದ್ರೆ ದೇವರಿಗೆ ಸ್ಥಾನಮಾನ ಸರಿ ಕೂಡ. ಅದೇ ಏನಂದ್ರೆ ಸುಮ್ಮನೆ ಒಪ್ಪಬೇಕು ಅಂತ ಒಪ್ಪಿದ್ದಾರೆ ಅಷ್ಟೇ. ಮಾಡೋ ಕೆಲಸ ಎಲ್ಲ ಪ್ರಕೃತಿದು. ಸುಮ್ಮನೆ ಸೈಡ್ ಕೂತಿರ್ತಾನ ಮೌನ, ಎಲ್ಲ ನೋಡ್ಕೊಂಡು ಕೂತಿರ್ತಾನೆ ಅಷ್ಟೇ. ಈ ತರ ಪ್ರಕೃತಿ ತತ್ವಕ್ಕೆ ಜಾಸ್ತಿ ಪ್ರಾಮುಖ್ಯವನ್ನು ಕೊಡ್ತಾರೆ. ಅಂದ್ರೆ ಇಡೀ ಜಗತ್ತು ಹೇಗಾಯ್ತು ಅಂದ್ರೆ ದೇವರಿಂದ ಆಗಿದ್ದು ಅಂತ ಹೇಳಲ್ಲ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಅವತ್ತಿನಿಂದ ಇಲ್ಲಿವರೆಗೂ ಜಗತ್ ನಡೀತಾ ಇದೆ, ಹಾಗೆ ಇದೆ, ಬದಲಾಗುತ್ತೆ, ಹಾಗೆ ಒಂದ್ ದಿವಸ ಹೋಗುತ್ತೆ ಅಷ್ಟೇ. ಇದೆಲ್ಲ ಪ್ರಕೃತಿ. ಅದೇ ಅಂತ ಹೇಳ್ತೇವೆ. ಒಂದು ಸಹಜವಾಗಿ ಸ್ವಾಭಾವಿಕವಾಗಿ ಪ್ರಕ್ರಿಯೆಗಳು ನಡೀತಾ ಇದೆ. ಸಹಜ. ಇವಾಗ ನದಿ ಹರಿತಾ ಇದೆ, ನದಿ ಪ್ರವಾಹ ಯಾಕೆ ಹಾಗಾಗ್ತಾ ಇದೆ? ಯಾರೋ ಒಬ್ಬ ಮಾಡ್ತಾ ಇದ್ದಾನೆ, ಯಾರೋ ಒಬ್ಬ ಸಹಜ. ಅದು ಜಡ, ಅದು ಸ್ವಾಭಾವಿಕ ಕ್ರಿಯೆ. ಮತ್ತೆ ಎಳ್ಳೀರಿದೆ, ಎಳ್ಳೀರಿನಲ್ಲಿ ಯಾಕೆ ಆಗ ಸಿಹಿ ನೀರು ಆದ ಆ ಕಾಯಿ ಒಳಗಡೆ ಇರುತ್ತೆ, ಸಹಜ. ಮತ್ತೆ ಅಯಸ್ಕಾಂತ ಮ್ಯಾಗ್ನೆಟ್, ಅದೊಂದು ಉದಾಹರಣೆ ಕೊಡ್ತಾರೆ. ಅಲ್ಲಿ 2ನೇ ಅಧ್ಯಾಯದ ಬ್ರಹ್ಮಸೂತ್ರದಲ್ಲೆಲ್ಲ ಇದೆ ಆ ವಿಷಯ. ಅಯಸ್ಕಾಂತ ಯಾಕೆ ಅದನ್ನ ಆಕರ್ಷಣೆ ಮಾಡುತ್ತೆ? ಮ್ಯಾಗ್ನೆಟ್ ಸಹಜವಾದ ಕ್ರಿಯೆ. ಅದರೇನು ಅದೇಂದ್ರಿಯ ಶಕ್ತಿ ಹಾಕೋಬೇಕು. ದೇವರು ಅಂತ ಯಾರು ಇಲ್ಲ. ಜಡ ಪದಾರ್ಥಗಳಿಗೆ ಸ್ವಯಂ ಶಕ್ತಿ ಇದೆ ಅಂತದ್ದೆಲ್ಲ. ಹಾಗೆ ಇಡೀ ಜಗತ್ತು ಪ್ರಕೃತಿ ತತ್ವ ಏನಿದೆ ಅದು ಸ್ವಯಂ ಬದಲಾಗ್ಲಿಕ್ಕೆ ಶಕ್ತಿಯನ್ನು ಹೊಂದಿದೆ. ಅದಕ್ಕೊಬ್ಬ ಬದಲಾಯಿಸ್ಲಿಕ್ಕೆ ಒಬ್ಬ ದೇವರು ಅಂತ ಒಬ್ಬ ಅವಶ್ಯಕತೆ ಇಲ್ಲ ಅಂತ ಸಾಂಖ್ಯಶಾಸ್ತ್ರ ಹೇಳುತ್ತೆ. ಅಂದ್ರೆ ಇಂಥ ವಿಷಯ ಇದು ದೇವರ ಸರ್ವೋತ್ತಮತ್ವಕ್ಕೆ ಅತ್ಯಂತ ವಿರುದ್ಧವಾದ ಮತ. ಇಂಥ ಮತವನ್ನ ಕಪಿಲ ಪರಮಾತ್ಮ ದೇವಹೂತಿಗೆ ಉಪದೇಶ ಕೊಡೋದು ಇದು ಸರಿ ಇಲ್ವೇ ಇಲ್ಲ. ಅದರಿಂದ ಇದು ಉಪದೇಶ ಕೊಡುವಂತ ಭಾಗನೂ ಅಲ್ಲ, ಭಾಗವತ ಪ್ರಮಾಣದ ವಿರೋಧನೂ ಬರುತ್ತೆ. ಆದ್ರಿಂದ ಇದು ಯಾವ್ದು ಅಲ್ಲ. ಮತ್ ಹಾಗಾದ್ರೆ ಈ ಸಾಂಖ್ಯಶಾಸ್ತ್ರ ಅಂದ್ರೆ ಯಾವ್ದು? ಅಂದ್ರೆ ಅದೇ ಹೆಸರನ್ನ ಇಟ್ಕೊಂಡು ಒಬ್ಬ ಕಪಿಲ ಅಂತ ಬರುತ್ತೆ. ಹಾಗೆ ಅದೇ ಶಿಷ್ಯನಿಗೆ ಅಂದ್ರೆ ಅದೇ ಹೆಸರಿನ ಒಬ್ಬ ಶಿಷ್ಯ ಆಸುರಿ ಅಂತ ಅವನೇ ಶಿಷ್ಯ. ದೇವರ ಶಿಷ್ಯನ ಆಸುರಿ ಅಂತ ಇದ್ದಾರೆ. ಅವರು ಮುನಿಗಳವರು, ಆಸುರಿನವರು ದೊಡ್ಡ ಮಹಾಮಹಿಮರು. ಆದ್ರೆ ಇಲ್ಲಿ ಆಸುರಿ ಅವ್ನು ದುಷ್ಟ, ಕಪಿಲನು ದುಷ್ಟ, ಒಬ್ಬ ಆಸುರ ದುಷ್ಟ. ಹೇಗೆ ಹಯಗ್ರೀವ ಹಯಗ್ರೀವ ಅಂತ ದೈತ್ಯ ಮತ್ತೆ ದೇವರ ನಾಮ ಇದೆಯೋ ಹಾಗ. ಮತ್ತೆ ಇಂದ್ರ ದೇವರು, ಇಂದ್ರ ಅನ್ನುವ ಮತ್ತೊಬ್ಬ ದೈತ್ಯ ಇದೆ. ಈ ತರ ದೇವರ ಹೆಸರನ್ನೇ ಇಟ್ಕೊಂಡು ದೇವತೆಗಳ ಹೆಸರನ್ನೇ ಇಟ್ಕೊಂಡಿರೋ ದುಷ್ಟರು ಇದೆ. ಆ ತರ ಇಲ್ಲಿ ಸಾಂಖ್ಯಶಾಸ್ತ್ರ ರಚನೆ ಆಯ್ತು. ಇದನ್ನ ಯಾಕೆ ಈಗ ಖಂಡನೆಗೆ ತಗೊಂಡು ಅಂತ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಇದುವರೆಗೆ ಖಂಡನೆ ಮಾಡಿದ್ದು ಚಾರ್ವಾಕ ಮತ, ಮತ್ತೆ ಜೈನ ಮತ, ಮತ್ತೆ ಬೌದ್ಧ ಮತ. 3 ಮತವನ್ನ ಖಂಡನೆ ಮಾಡಾಗಿದೆ. ಇನ್ನು ಮುಂದಕ್ಕೆ ಸಾಂಖ್ಯ ಮತ ತಗೊಳ್ತಾರೆ. ಯಾಕೆ ಹೀಗೆ ಮಾಡ್ಕೊಂಡು? ಮೊದಲು ಸಾಂಖ್ಯ ಮತ ತಗೊಳ್ಬೋದಿತ್ತಲ್ಲ, ಅಥವಾ ಮೊದಲು ಜೈನ ಮತನೋ ಮೊದಲು ಬೌದ್ಧನೋ? ಯಾಕದು ಚಾರ್ವಾಕ, ಆಮೇಲೆ ಜೈನ, ಆಮೇಲೆ ಬೌದ್ಧ, ಆಮೇಲೆ ಸಾಂಖ್ಯ? ಈ ತರ ಯಾಕೆ ವಿಮರ್ಶೆಯನ್ನ ಬ್ರಹ್ಮಸೂತ್ರದಲ್ಲಾಗ್ಲಿ ಅಥವಾ ಆಚಾರ್ಯರಾಗ್ಲಿ ಹಾಗೆ ಜಯತೀರ್ಥರು ಈ ರೀತಿಯ ವಿವರಣೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಜಯತೀರ್ಥರೇ ಉತ್ತರ ಕೊಟ್ಟಿದ್ದಾರೆ ಈ ಶ್ಲೋಕದ ಅವತರಿಕ ಭಾಗದಲ್ಲಿ. ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ. ಧನ್ಯವಾದಗಳು. ಆಯ್ತು.